ಯೂಶಲಿ ಮಕ್ಕಳು ಟ್ಯಾಲೆಂಟೆಡ್ ಆಗಿದ್ರೆ ಈ ಆರ್ಟ್ಸ್ ಅಥವಾ ಕ್ರಿಯೇಟಿವ್ ಫೀಲ್ಡ್ಗೆ ಅಪ್ಪ ಅಮ್ಮ ಬಿಡೋಕ್ಕೆ ಹೆದರ್ಕೊಳ್ಳೋದೇ ಸ್ಟಡೀಸಲ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಸೊ ಟುಡೇ ಆ್ಯಸ್ ವಿ ಸ್ಪೀಕ್ ಆ್ಯಸ್ ಆನ್ 2025 ಯು ಆರ್ ಆಲ್ಸೋ ಅ ಚೈಲ್ಡ್ ಪ್ರಾಡಜಿ. ಟುಡೇ ದ ಲಿಸ್ಟ್ ಇಸ್ ಬಿಗರ್. ಅಂದರೆ ಡಿಡ್ ಯು ನೋ ಆಫ್ ದಿಸ್ ಗೈ ಆಕ್ರಿತ್ ಜಸ್ವಾಲ್ ಅಂತ? I've met him. Oh yeah? He's a surgeon. Youngest surgeon. I think he was the first kid in India to directly do his masters. Right. Yeah. ಅಂದರೆ ದಟ್ ಈಸ್ ಒನ್. ಇದು ಈ ಕಡೆ ತೃಪ್ತರಾಜ್ ಪಾಂಡ್ಯ ಅಂತ, Okay. ಯಂಗೆಸ್ಟ್ ತಬಲಾ ಪ್ಲೇಯರು, ಗಿನ್ನಿಸ್ ದಾಖಲೆ ಇದೆ. Yeah. I've heard about him. ನೆಕ್ಸ್ಟು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತೀಗ ಗುಕೇಶು. ಅಟ್ ದ ಏಜ್ ಆಫ್ 12 ಓನ್ಲಿ ಹಿ ಡಿಡ್ ಸರ್ಪಾಸ್ ವಿಶ್ವನಾಥ್ ಆನಂದ್, ಲೆಜೆಂಡ್ರಿ. ಮತ್ತು ಈ ಕಡೆ ತಿಲಕ್ ಮೆಹ್ತಾ ಅಂತ 13 year old ಲಾಜಿಸ್ಟಿಕ್ಸಲ್ಲಿ ರೆವಲ್ಯೂಷನರಿ ಒಂದು ಐಡಿಯಾನ ತಂದು ಒಂದೇ ದಿವಸದಲ್ಲಿ ಡೆಲಿವರಿ ಇದನ್ನು ಇದು ಮಾಡೋದಕ್ಕೆ ಪೇಪರ್ ಆ್ಯಂಡ್ ಪೆನ್ಸಿಲ್ ಅಂತ ಲಾಜಿಸ್ಟಿಕ್ ಕಂಪ್ನಿ ಹುಟ್ಟಾಕಿ ಯೂಸ್ ಮಾಡಿದ್ರು. ಸಾರಿ. Yeah, lovely. Yeah, and there goes another name, ಲಿಡಿಯನ್ ನಾದಸ್ವರಂ ಅಂತ, ಚೆನ್ನೈ ಅವನು. 3ನೇ ವಯಸ್ಸಿಗೆ ಮ್ಯೂಸಿಷಿಯನ್ ಅಂತ ಜರ್ನಿ ಶುರು ಮಾಡಿ ಐ ಥಿಂಕ್ ಬೈ ದಿ ಏಜ್ ಆಫ್ 18 he started playing 25 instruments. ಆ್ಯಂಡ್ ಈ ದ ವರ್ಲ್ಡ್ಸ್ ಬೆಸ್ಟ್ ಅಂತ ಒಂದು ಶೋನಲ್ಲೆಲ್ಲ ಹಿ ರೆಪ್ರೆಸೆಂಟೆಡ್ ಇಂಡಿಯಾ. ಅಂದರೆ ಈ ಥರ ಯಾಕೆ ಎಕ್ಸಾಂಪಲ್ಸ್ ಕೊಟ್ಟೆ ಅಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಎಂಬ ಗಾರ್ಡನ್ನಲ್ಲೇ ಬೇರೆ ಬೇರೆ ಥರದ ಹೂವುಗಳು ಅರಳಿದೆ, ವಿಚ್ ಹ್ಯಾಸ್ ಬಿನ್ ಲೈಕ್ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಇನ್ ದೇರ್ ಓನ್ ಕ್ಯಾಟಗರಿ. ಸೊ ಎನಿ ವರ್ಡ್ ಆಫ್ ಅಡ್ವೈಸ್ ಅಥವಾ ಅಡ್ವೈಸ್ ಅನ್ನೋದಕ್ಕಿಂತ ಇನ್ ಯೋರ್ ಒಪಿನಿಯನ್ ಅಪ್ಪ ಅಮ್ಮಂದ್ರೆ ಒಂದಿರತ್ತಲ್ಲ ಇವತ್ತಿನ ಜನ್ರೇಷನ್ನ, ಅವರಲ್ಲಿರೋ ಟ್ಯಾಲೆಂಟು ಮತ್ತು ಸ್ಟಡೀಸು ಎರಡನ್ನೂ ನರ್ಚರ್ ಮಾಡೋದಕ್ಕೆ ಅಂತ ಹೌ ಕ್ಯಾನ್ ದೇ ಲುಕ್ ಅಟ್ that scenario and encourage kids? ಅದೇ ನಾನು ಚಿಕ್ಕವನಿದ್ದಾಗ ವೆನ್ ಐ ಯೂಸ್ ಟು ಗೋ ಟು ಸ್ಕೂಲ್ ಫಂಕ್ಷನ್ಸ್ ಎಲ್ಲ ನಾನೊಂದು ಮಾತು ಹೇಳ್ತಾ ಇದ್ದೆ ಯಾವಾಗಲೂ. ಏನಂದರೆ ದೇ ಯೂಸ್ ಟು ಇಂಟ್ರೊಡ್ಯೂಸ್ ಮೀ ಆ್ಯಸ್ ಎ ಜೀನಿಯಸ್ ಆರ್ ಎ ಚೈಲ್ಡ್ ಪ್ರಾಡಜಿ ಅಂತೆಲ್ಲನೂ. ನಾನು ಹೇಳ್ತಾ ಇದ್ದೆ, ಇಫ್ ಯು ಥಿಂಕ್ ಆಫ್ ಮೀ ಆ್ಯಸ್ ಎ ಜೀನಿಯಸ್ ಆರ್ ಎ ಚೈಲ್ಡ್ ಪ್ರಾಡಜಿ, ಇಲ್ಲಿರೋ ಪ್ರತಿಯೊಬ್ಬರೂ ಯು ಗೈಸ್ ಆರ್ ಜೀನಿಯಸಸ್ ಆ್ಯಂಡ್ ಚೈಲ್ಡ್ ಪ್ರಾಡಜೀಸ್, ಯಾರು ಕಮ್ಮಿ ಅಲ್ಲ. ಬಟ್ ಇಫ್ ಯು ಥಿಂಕ್ ಯು ಆರ್ ಎ ನಾರ್ಮಲ್ ಕಿಡ್, ಇವನ್ ಐ ಆಮ್ ಎ ನಾರ್ಮಲ್ ಕಿಡ್, ಇಟ್ಸ್ ಜಸ್ಟ್ ದ್ಯಾಟ್ ನನ್ನಲ್ಲಿ ಏನೊಂದು ಟ್ಯಾಲೆಂಟ್ ಇತ್ತು, ದೆ ವಾಸ್ ಎನ್ ಆಪರ್ಚುನಿಟಿ ಆರ್ ದೆ ವಾಸ್ ಏನಂತೀರ ಅವಕಾಶ ಸಿಕ್ತು ಅದನ್ನು ಚಿಕ್ಕ ವಯಸ್ಸಿನಲ್ಲಿ ಹೊರತರೋಕ್ಕೆ. ಓಕೆ, ಸೊ ಅದು ಎಲ್ಲರಿಗೂ ಚಿಕ್ಕ ವಯಸ್ಸಿನಲ್ಲೇ ಆಗಬೇಕು ಅಂತ ಇಲ್ಲ. ಸೊ ಎವ್ರಿಥಿಂಗ್ ನೀಡ್ಸ್ ಟು ಹ್ಯಾಪನ್ ಅಟ್ ಇಟ್ಸ್ ಓನ್ ಟೈಮ್ ಆ್ಯಂಡ್ ಇಟ್ಸ್ ಓನ್ ಪೇಸ್. ಆದರೆ as parents or as teachers or as people surrounding children, we should look at what ability this child possesses anta. Andre, is he creative? Is he really good at painting? ಯಾವುದೋ ಒಂದು ಹೇಳ್ಕೊಟ್ರೆ ಪೇಂಟಿಂಗ್ನಲ್ಲಿ ಚೆನ್ನಾಗಿ ಮಾಡ್ತಾರಾ, ಅಥವಾ ಡಸ್ he sing, dance or any other creative thing, or like is he into medicine? I'm pretty sure Akrit Jaswal at the age of 9-10 only ಏನಾಗಬೇಕು ಅಂತ he knew. At 14 I think he became a doctor, I believe. So 14 or 16. So I mean it's not just the kid, right? Our ಸುತ್ತಲ್ ಇರೋ ಒಂದು ವಾತಾವರಣ ಕೂಡ it should be nurturing. ಸೊ ಅದನ್ನು ನಾವು ಆ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡೋದನ್ನ ಉದ್ದೇಶದಲ್ಲಿ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಪೇರೆಂಟ್ಸ್ಗೆ ಎನಿಥಿಂಗ್ ದಟ್ ಯು ವುಡ್ ಲೈಕ್ ಟು I think don't discourage them in anything that they do. It could be sporting or it could be anything. We don't know where the next Virat Kohli is, right? We don't know where the next Saina Nehwal is. So the moment you say ಇಲ್ಲ ನೀನು ಓದಲೇಬೇಕು, ನಿಂಗೆ ಯಾಕಿದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಅಂತ, ಇವಾಗೆಲ್ಲ ಹೇಗಾಗಿದೆ ಅಂದರೆ ಕಲ್ಚರು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ನಲ್ಲಿ ನೀವು ಯು ಕ್ಯಾನ್ ಪಿಕ್ ಅಪ್ ಒನ್ ಆಫ್ ದ ಸಬ್ಜೆಕ್ಟ್ಸ್ ಆ್ಯಸ್ ಸ್ಪೋರ್ಟ್, or you can pick up extracurricular activity as one of your subjects. And ಎಷ್ಟೊಂದು ಜನ ಲೈಕ್ ಸ್ವಿಮ್ಮರ್ಸ್ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಥ್ಲೀಟ್ಸ್ ಇರ್ಬೋದು, ಅವರು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದ್ತಾ ಇರಬೇಕಾದ್ರೆ ದೇ ವುಡ್ ಈಸಿಲಿ ಲೈಕ್ ಏನು ಅವರು ಓದಿನ ಬಗ್ಗೆ ಅಷ್ಟು ಗಮನ ಕೊಡದೇ ಇದ್ರು ಅವ್ರು ಸ್ಪೋರ್ಟಿಂಗ್ ಮೇಲೆ ಅವ್ರನ್ನ ಪಾಸ್ ಮಾಡುವ ಅಥವಾ ಆ ರೀತಿ ಅವ್ರ ಎಜುಕೇಷನ್ ಸಿಸ್ಟಮ್ ಕೂಡ ಅಕಾಮಿಡೇಟ್ ಮಾಡ್ತಾ ಇದೆ ಇವತ್ತು. ಸೊ ಇಟ್ ನೀಡ್ಸ್ ಟು ಬಿ ಎನ್ ಆಲ್ರೌಂಡ್ 360-degree ಡೆವಲಪ್ಮೆಂಟ್, ಇದನ್ನು ಮತ್ತೆ ಈ ಥರ ಒಂದು ಅಪ್ಲಿಫ್ಟ್ ಮಾಡೋದಕ್ಕೆ. ಆ್ಯಂಡ್ ಐ ಫೀಲ್ ಲೈಕ್ ರೈಟ್ ನೌ ಇಂಡಿಯಾ ಇಸ್ ಆನ್ ಅ ವೆರಿ ಲೈಕ್ ಫಾಸ್ಟ್ ಪೇಸ್. ಲೈಕ್ ಮೊದಲು ವಿ ವರ್ ಮೆನಿ ಇಯರ್ಸ್ ಬಿಹೈಂಡ್ ದ ಬೆಸ್ಟ್, ಆದರೆ ಇವಾಗ ವಿ ಆರ್ ಇಂಚಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್.
ಆ್ಯಂಡ್ ಐ ಫೀಲ್ ಲೈಕ್ ಈ ಹೆಚ್ಚು ಜನ ಜೀನಿಯಸ್ಗಳನ್ನ, ಹೆಚ್ಚು ಜನ ಟ್ಯಾಲೆಂಟೆಡ್, ಜೀನಿಯಸ್ ಅನ್ನೋ ವರ್ಡ್ನ ಐ ಥಿಂಕ್ ವಿ ಶುಡ್ ನಾರ್ಮಲೈಸ್ ಇಟ್ ಆ್ಯಂಡ್ ವಿ ಶುಡ್ ಜಸ್ಟ್ ಸೇ ಟ್ಯಾಲೆಂಟೆಡ್ ಪೀಪಲ್. ಅಲ್ವಾ? ಸೊ ಇವನ್ ಪ್ರಾಡಜಿ ಹಂಗಿದ್ರೆ I don't think so. I don't consider myself a genius or a prodigy. I'm just a normal kid who probably ended up on a shooting set on a random day, and they were like, howdu ಇವನು ಚೆನ್ನಾಗಿದ್ದಾನೆ, ಇವನು ಆ್ಯಕ್ಟ್ ಮಾಡ್ಸೋಣ. So it just happened, and I'm grateful for it. And I guess ಈ ಥರದ ಒಂದು ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನ ನಮ್ಮ ಒಂದು ಸಣ್ಣ ಸಣ್ಣ ಶಾಲೆಗಳಲ್ಲಿ ಅಥವಾ ನಮ್ಮ ಒಂದು ಸೊಸೈಟಿಗಳಲ್ಲಿ ಇಫ್ ವಿ ಸ್ಟಾರ್ಟ್ ಸರ್ಚಿಂಗ್, ದೇ ವಿಲ್ ಬಿಕಮ್ ಸಮಥಿಂಗ್ ರಿಯಲಿ ಬಿಗ್. Wow. Yeah. You don't know, the next Elon Musk might be Indian.